ವಿಧಾನ ಪರಿಷತ್ ಮಾಜಿ ಸದಸ್ಯ ಮತ್ತು ಉದ್ಯಮಿ ದಯಾನಂದ ರೆಡ್ಡಿ ಸಿನಿಮಾ ಸ್ಟೈಲ್ನಲ್ಲಿ ತಡರಾತ್ರಿ ಕಿಡ್ನಾಪ್ ಮಾಡಿ 3 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಕಿಡ್ನಾಪರ್ಸ್ ಮುಂಜಾನೆ ಆಗೋದ್ರೊಳಗೆ ಕಿಡ್ನಾಪರ್ಸ್ ಮನವೊಲಿಸಿ ಉದ್ಯಮಿ ಗ್ರೇಟ್ ಎಸ್ಕೇಪ್. ಘಟನೆ ನಡೆದು ಕೆಲ ಹೊತ್ತಿನಲ್ಲೇ ಕಿಡ್ನಾಪ್ ಕಿಂಗ್ ಪಿನ್ ಅರೆಸ್ಟ್. ಇಷ್ಟಕ್ಕೂ ಎಂಥದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೋಡಿ ರಿಪೋರ್ಟ್ನಲ್ಲಿ. ಗನ್ ತೋರಿಸಿ ಮಾಜಿ ಎಂಎಲ್ಸಿ ದಯಾನಂದ ರೆಡ್ಡಿ ಕಿಡ್ನಾಪ್. 3 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಕಿಡ್ನಾಪರ್ಸ್ ಅರೆಸ್ಟ್. ಬೆಂಗಳೂರಿನ ಹೊರವಲಯದಲ್ಲಿ ಇಡೀ ಸಿಲಿಕಾನ್ ಸಿಟಿಗೆ ಬೆಚ್ಚಿ ಬೀಳುವಂತಹ ಭೀಕರ ಕಿಡ್ನಾಪ್ ನಡೆದಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಮತ್ತು ಉದ್ಯಮಿ ದಯಾನಂದ ರೆಡ್ಡಿಯನ್ನು ಗಿಫ್ಟ್ ಬಾಕ್ಸ್ ನೀಡುವ ನೆಪದಲ್ಲಿ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿರುವ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಇಲಲಿಗೆ ಬಳಿ ನಿನ್ನೆ ರಾತ್ರಿ ನಡೆದಿದೆ. ಗೋಲ್ಡ್ ಕಾಯಿನ್ ಕ್ಲಬ್ನಿಂದ ವೆಲ್ಫೇರ್ ಕಾರ್ನಲ್ಲಿ ವಾಪಸ್ ಆಗ್ತಿದ್ದ ದಯಾನಂದ ರೆಡ್ಡಿಯನ್ನು ಬೈಕ್ನಲ್ಲಿ ಬಂದ ಕಿಡ್ನಾಪರ್ಸ್ ಕಾರನ್ನು ಅಡ್ಡಗಟ್ಟಿದ್ದಾರೆ. ನಿಮಗೆ ಗಿಫ್ಟ್ ಬಂದಿದೆ ಎಂದು ಕಾಟನ್ ಬಾಕ್ಸ್ ತೋರಿಸಿ ಡ್ರೈವರ್ ಡೋರ್ ಲಾಕ್ ಓಪನ್ ಮಾಡ್ತಾ ಇದ್ದಂತೆ ಕಾರಿಗೆ ನುಗ್ಗಿದ್ದಾರೆ. ಗನ್ ತೋರಿಸಿ ಎದುರಿಸಿ ಅತ್ತಿಬೆಲೆಯ ಕೆಎಚ್ಬಿ ಬಡಾವಣೆಯ ನಿರ್ಜನ ಪ್ರದೇಶಕ್ಕೆ ಕಾರನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ. ನಿನ್ನನ್ನು ಕೊಲ್ಲಲು 10 ಕೋಟಿ ಸುಪಾರಿ ಬಂದಿದೆ ಎಂದು ಕುತ್ತಿಗೆಗೆ ಗನ್ ಇಟ್ಟಾಗ ಹಣ ನಾನೇ ಕೊಡ್ತೀನಿ, ಕೊಲ್ಲಬೇಡಿ ಎಂದು ದಯಾನಂದ್ ಮನವಿ ಮಾಡಿದ್ದಾರೆ. ಮೊದಲು 3 ಕೋಟಿಗೆ ಡಿಮ್ಯಾಂಡ್ ಇಟ್ಟ ಕದಿಮರು ಕೊನೆಗೆ 2 ಕೋಟಿಗೆ ಡೀಲ್ ಕುದುರಿಸಿ ಬಿಟ್ಟು ಕಳಿಸಿದ್ದಾರೆ. ಸದ್ಯ ಬೆಳಗ್ಗೆ ಹಣ ಡ್ರಾ ಮಾಡಿ ಫೋನ್ ಮಾಡುವಂತೆ ನಂಬರ್ ನೀಡಿ ಕಿಡ್ನಾಪರ್ಸ್ ಎಸ್ಕೇಪ್ ಆಗಿದ್ದರು. ಇನ್ನು ದೂರು ದಾಖಲಿಸಿಕೊಂಡ ಅತ್ತಿಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ 4 ತಂಡಗಳ ರಚನೆ ಮಾಡಿ ಕಿಡ್ನಾಪರ್ಸ್ ತಲಾಶ್ಗೆ ಇಳಿದಿದ್ದರು. ಕಿಡ್ನಾಪರ್ಸ್ ನೀಡಿದ ಫೋನ್ ನಂಬರ್ ಸಿಡಿಆರ್ ಮತ್ತು ಟವರ್ ಡಂಪ್ ಆಧರಿಸಿ ಪ್ರಕರಣದ ಪ್ರಮುಖ ಆರೋಪಿ ಕೇರಳ ಮೂಲದ ಪ್ರವೀಣ್ ಸೇರಿದಂತೆ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಆರೋಪಿಗಳು ಒಂದು ಕಡೆ ಷೇರು ಮಾರುಕಟ್ಟೆ ಟ್ರೇಡಿಂಗ್ನಲ್ಲಿ ಹಣ ಕಳೆದುಕೊಂಡಿದ್ದರು, ಮತ್ತೊಂದು ಕಡೆ ಕಷ್ಟದ ಸಮಯದಲ್ಲೂ ಅಪಘಾತದ ವಿಚಾರಕ್ಕೆ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಗಿ ಪ್ರಾಥಮಿಕ ತನಿಖೆ ವೇಳೆ ಪತ್ತೆಯಾಗಿದ್ದು, ಪೊಲೀಸರ ಸಂಪೂರ್ಣ ತನಿಖೆಯಿಂದ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.